ಸ್ನೇಹಿತರೆ, ಸದ್ಯ ಈಗ ಅಷ್ಟೇ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಜೋಡಿ 4 ವರ್ಷಗಳ ದಾಂಪತ್ಯ ಜೀವನಕ್ಕೆ ಅಂತ್ಯವನ್ನು ಹಾಡಿದ್ದಾರೆ. ಇದು ಎಲ್ಲರಿಗೂ ಗೊತ್ತಿರುವ ಸಂಗತಿಯೇ. ಸದ್ಯ ಈಗ ರಸ್ತೆ ಮಧ್ಯ ಮೊಣಕಾಲೂರಿ ಮಾಜಿ ಪತ್ನಿ ನಿವೇದಿತಾ ಗೌಡಗೆ ಪ್ರಪೋಸ್ ಮಾಡಿದ ಚಂದನ್ ಶೆಟ್ಟಿ ಮುನಿಸು ಮರೆತು ಮತ್ತೆ ಒಂದಾದ್ರ ಈ ಕ್ಯೂಟ್ ಜೋಡಿ. ಇನ್ನು ಅನ್ಯೋನ್ಯವಾಗಿ ಎಲ್ಲರ ಮುಂದೆ ಕಾಣಿಸಿಕೊಳ್ಳುತ್ತಿದ್ದ ಜೋಡಿ ಸಡನ್ ಆಗಿ ವಿಚ್ಛೇದನ ಸುದ್ದಿ ನೀಡಿ ಶಾಕ್ ಅನ್ನು ನೀಡಿದ್ದರು. ಇನ್ನು ಡೈವರ್ಸ್ ಮೊದಲೇ ದಂಪತಿ ಕ್ಯಾಂಡಿ ಕ್ರಶ್ ಎಂಬ ಸಿನಿಮಾಗೆ ಸಹಿ ಹಾಕಿದ್ದರು. ಸಿನಿಮಾ ರಿಲೀಸ್ಗೂ ಮೊದಲೇ ಈ ದಂಪತಿ ವಿಚ್ಛೇದನ ಘೋಷಿಸಿದ್ದು, ಅದೇ ಟೈಟಲ್ನಲ್ಲಿ ಇದೀಗ ಸಿನಿಮಾ ರಿಲೀಸ್ ಮಾಡಿದರೆ ಸೂಕ್ತವಲ್ಲ ಎಂದು ತಿಳಿದು ಚಿತ್ರತಂಡ ಇದೀಗ ಸಿನಿಮಾದ ಹೆಸರನ್ನು ಬದಲಿಸಿದೆ. ಕ್ಯಾಂಡಿ ಕ್ರಶ್ ಎಂದು ಇದ್ದ ಸಿನಿಮಾದ ಹೆಸರನ್ನು ತೆಗೆದುಹಾಕಿ ಸಿನಿಮಾಗೆ ಮುದ್ದು ರಾಕ್ಷಸಿ ಎಂಬ ಹೊಸ ಹೆಸರನ್ನು ಇಡಲಾಗಿದೆ. ಸಿನಿಮಾ ಟೈಟಲ್ ಅಷ್ಟೇ ಅಲ್ಲದೆ ಟೈಟಲ್ನ ಜೊತೆಗೆ ಹೊಸ ಪೋಸ್ಟರ್ ಒಂದನ್ನು ಸಹ ಸಿನಿಮಾ ತಂಡ ಹಂಚಿಕೊಂಡಿದ್ದಾರೆ. ಸದ್ಯ ಚಿತ್ರತಂಡ ಹಂಚಿಕೊಂಡಿರುವ ಚಿತ್ರದಲ್ಲಿ ಚಂದನ್ ಶೆಟ್ಟಿ ಮೊಣಕಾಲೂರಿ ನಿವೇದಿತಾ ಗೌಡಗೆ ಪ್ರಪೋಸ್ ಮಾಡುತ್ತಿರುವುದು ಕಂಡುಬಂದಿದೆ.